ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವರ್ಲ್ಡ್. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ 2 months ಇಂದ, ಬಿಕಾಸ್ ಎಕ್ಸಾಮ್ ಇತ್ತು, ಇಂಟರ್ನಲ್ಸ್, ಅದು ಇದು ಇಂಟರ್ನ್ಶಿಪ್ ಅಂತ ಮೈಂಡ್ ಫುಲ್ ಫ್ರಸ್ಟ್ರೇಟ್ ಆಗಿತ್ತು. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು 14th Feb ಆಗಿರೋದ್ರಿಂದ ಇವತ್ತು ವ್ಯಾಲೆಂಟೈನ್ಸ್ ಡೇ. ಹೆಂಗೆ ಸೈಕಾಲಜಿಕಲ್ ಆಸ್ಪೆಕ್ಟ್ ವರ್ಕ್ ಆಗುತ್ತೆ ಅಂತ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಮೇಲೆ. ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೂ, ಏನೆಲ್ಲ ಇಲ್ಲಿದ್ದಾರೆ, ನನ್ಗೆ ಯಾರೆಲ್ಲ ಸಿಗ್ತಾರೆ ಅವ್ರಿಗೆ, ವಾಟ್ ಈಸ್ ಲವ್ ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡ್ಕೊ ಬನ್ನಿ. ಲಾಸ್ಟಿಗೆ ನಾನು ಹೇಳ್ತೀನಿ ಯಾವ ಥರ ಸೈಕಾಲಜಿಕಲ್ ಆಸ್ಪೆಕ್ಟ್ ವರ್ಕ್ ಆಗಿದೆ ಈ ದಿನ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಫುಲ್ ನೋಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಹೇಗೆಲ್ಲ ಸೈಕಾಲಜಿಕಲ್ ಆಸ್ಪೆಕ್ಟ್ ವರ್ಕ್ ಆಗುತ್ತೆ ಅಂತ. ಹಾಯ್ ಎವ್ರಿವನ್, ಏನ್ ಗೊತ್ತಾ, ಇವಾಗ ನೋಡಿ ವ್ಯಾಲೆಂಟೈನ್ಸ್ ಡೇ. ಇಲ್ಲಿ 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 ವ್ಯಾಲೆಂಟೈನ್ಸ್ ಡೇ ಆಲ್ರೆಡಿ ರೋಸಸ್ ಎಲ್ಲ ಇಟ್ಕೊಂಡ. ಇವಾಗ ನಾನು ಫಸ್ಟ್ ಕ್ವಶನ್ ಇವ್ರಿಗೇನೆ ಕೇಳಕ್ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ರೆಡಿ ಆಗಿದ್ದಾರೆ ರೋಸ್ ಎಲ್ಲ ಇಟ್ಕೊಂಡು. ಇಟ್ಕೊಂಡಿರೋದಷ್ಟೇ, ಕೊಟ್ಟರು ಅಷ್ಟೇ, ಇಸ್ಕೊಂಡ್ರು ಅಷ್ಟೇ, ಕೊಟ್ರು ಅಷ್ಟೇ, ಎರಡು ಒಂದೇ. ಇವಾಗ ಎಲ್ಲರಿಗೂ ಗೊತ್ತಿದೆ Feb 14 ಇಸ್ ವ್ಯಾಲೆಂಟೈನ್ಸ್ ಡೇ ಅಂತ. ವಾಟ್ ಈಸ್ ಲವ್ ಅಂದ್ರೆ ಏನು, ಯಾರ್ಯಾರ ಪ್ರಕಾರ ಲವ್ ಅಂದ್ರೆ ಏನು ಅಂತ ಕೇಳ್ಕೊಂಡು ಹೋಗೋಣ. ಇವಾಗ ನಿಮ್ಗೆಲ್ಲ ವಾಟ್ ಈಸ್ ಲವ್, ಲವ್ ಅಂದ್ರೆ ಬಂದ್ಬಿಡಿ. ಹೇಳಿ ಹೇಳಿ. ಬನ್ನಿ, ಇದೇನ್ ಕ್ಲಾಸ್ ಆ ಕಡೆಯಿಂದ ಬನ್ನಿ, ಅಲ್ಲ ಇದೇನ್ ಕ್ಲಾಸ್ ಆ ಕಡೆಯಿಂದ ಬನ್ನಿ, ಈ ಕಡೆಯಿಂದ ಬನ್ನಿ. ಏನಿಲ್ಲ, ಕ್ವಶನ್ ಇಷ್ಟೇ, ವಾಟ್ ಈಸ್ ಲವ್. ನಿನ್ನೆ ಸ್ಟಾರ್ಟ್ ಆಗಿ ಇವತ್ತಿದ್ದು ನಾಳೆ ಸತ್ತೋಗೋದೇ ಲವ್. ಆಕ್ಚುಲಿ ಇನ್ನೊಂದೇನ್ ಗೊತ್ತಾ, ಇವ್ರದ್ದು ಬೇಬಿ ಮೂವಿ ಡೈಲಾಗ್ ತುಂಬಾ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿತ್ತು. ಆಕ್ಚುಲಿ ಅದು ಸಿಕ್ಕಿದ್ರೆ ನಾನು ಕೆಳಗಡೆ ಟ್ಯಾಗ್ ಮಾಡ್ತೀನಿ ನೋಡಿ. ನಿಮ್ ಪ್ರಕಾರ ಏನು? ನನ್ನ ಪ್ರಕಾರ ಬದನೆಕಾಯಿ, ಪುಸ್ತಕದ ಬದನೆಕಾಯಿ. ಇದೇ ತರ ಎಲ್ಲೆಲ್ಲಿ ಇನ್ನ ಸ್ಟೂಡೆಂಟ್ಸ್ ಎಲ್ಲ ಕಡೆ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅವ್ರ ಪರ್ಸೆಪ್ಷನ್ ನ ಕೇಳ್ತೀನಿ ಬನ್ನಿ, ಏನು ವಾಟ್ ಈಸ್ ಲವ್ ಅಂದ್ರೆ ಏನು ಅಂತ. ಕಮ್. ಹಾಯ್ ಹಾಯ್. ಕ್ವಶನ್, ವಾಟ್ ಈಸ್ ಲವ್ ಆಸ್ ಪರ್ ಯುವರ್ ಪರ್ಸೆಪ್ಷನ್, ವಾಟ್ ಈಸ್ ಲವ್? I think mutual understanding between two persons, that is love. No? ಓಕೆ, ನಿಮ್ ಪ್ರಕಾರ? No, I don't like love. ಓಕೆ, ಇವರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೆ. ವೆರಿ ನೈಸ್, ಥ್ಯಾಂಕ್ ಯು. ಇವಾಗ ಎಲ್ಲಾರನ್ನು ಕೇಳ್ಕೊಂಡು ಹೋಗೋಣ. ಹಂಗೆ ಇಲ್ಲಿ ನಮ್ಗೆ ಪ್ಲೇ ಗ್ರೌಂಡ್ ತರ ಸಮ್ವಾಟ್ ವಾಲಿಬಾಲ್ ಆಡ್ತಿದಾರೆ, ಅಲ್ಲಿ ಹುಡ್ಗರ್ ಗ್ಯಾಂಗ್ ಇದೆ. ಬನ್ನಿ ಅಲ್ಲಿ ಕೇಳೋಣ ಏನ್ ಹೇಳ್ಬೋದು ಅವರು ಅಂತ ನೋಡೋಣ. ಹಾಯ್, ಇಲ್ಲಿ ಆಕ್ಚುಲಿ ಇನ್ನೊಂದು ಗ್ಯಾಂಗ್ ಇದೆ. ಡಿಗ್ರಿ ಸ್ಟೂಡೆಂಟಾ? ಓಕೆ, ಡಿಗ್ರಿ ಸ್ಟೂಡೆಂಟ್ಸ್ ಅಂತೆ. ಇವ್ರಿಗೆ ನಾನು ಕೇಳ್ತೀನಿ, ವಾಟ್ ಈಸ್ ಲವ್? ಟೈಮ್ ಪಾಸ್ ಟೈಮ್ ಪಾಸ್ ಅಷ್ಟೇ, ಇನ್ನೇನಿಲ್ಲ. ಅದು ಯಾಕೆ ಟೈಮ್ ಪಾಸ್ ಮಾಡಿದಾರ ಯಾರಾದ್ರೂ? ಮಾಡ್ತಾರೆ, ಅದನ್ನೇ ಹೇಳೋದಲ್ಲ ಎಲ್ಲರೂ. ನೀವು ಬನ್ನಿ ಮುಂದೆ ಬನ್ನಿ. ಏನ್ ಹೇಳಿ, ವಾಟ್ ಈಸ್ ಲವ್? ಗರ್ಲ್ಸ್ ಲವ್ ಫಾರ್ ಓನ್ಲಿ ಮನಿ. ಯಾಕಾಗ ಅನ್ಕೋತೀರಾ ಬರೀ ಮನಿಗಷ್ಟೇ ಲವ್ ಮಾಡ್ತಾರೆ ಅಂತ? ನಾವು ಜಾಸ್ತಿ ಜನ ನೋಡಿದೀರ, ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಅದರ ನೋಡಿದೀರಿ ಜಾಸ್ತಿ. ಬೇರೆ ಹುಡುಗರ ಹತ್ರನೇ ಖರ್ಚು ಮಾಡ್ಸೋದು, ಏನನ್ನ ಶಾಪಿಂಗ್ ಹೋದಾಗ ಬೇಕು ಅಂತಾನೆ. ನಿಮ್ಗೆಲ್ಲ ಯಾವ ತರ ಹುಡುಗಿ ಬೇಕಂಗಾದ್ರೆ ನಿಮಗೆ ನಿಮ್ಮ ಎಕ್ಸ್ಪೆನ್ಸಸ್ ನ ಬೇರ್ ಮಾಡೋ ತರ ಹುಡುಗಿ ಬೇಕಾ? ಅದರ ಅಲ್ಲ, ಟ್ರೂ ಲವ್ ಅಂದ್ರೆ ಹೆಂಗಿರ್ಬೇಕು, ಇವಾಗ ಜೊತೆಲಿ ಇರ್ತಾರಲ್ಲ ಅದೇ ತರ ಇರ್ಬೇಕು. ಅವ್ರದ್ದು ಪಾಕೆಟ್ಸ್ ಹೆಂಗಿರುತ್ತೆ ಅವ್ರದ್ದು ನೋಡ್ಕೊಳ್ಬೇಕು. ಅದ ವೆರಿ ನೈಸ್. ಆಕ್ಚುಲಿ ಡಿಫ್ರೆಂಟ್ ಪರ್ಸೆಪ್ಷನ್ ಇದೆ. ಆಮೇಲೆ ನೀವೆಲ್ಲ ನಾನು ವಾಟ್ ಈಸ್ ಲವ್ ಅಂತ ಕೇಳಿದ್ರೆ ಬರೀ ಯಾಕೆ ಹುಡುಗಿನೇ ಅನ್ಕೊಂಡ್ರೆ, ಯಾಕೆ ಮದರ್ ಲವ್ ಇಲ್ವಾ, ಅಮ್ಮ ಪೇರೆಂಟ್ಸ್? ಅದ್ರ ಬಗ್ಗೆ ಒಬ್ರು ಮಾತಾಡ್ಲಿಲ್ಲ. ಅದು ಎಕ್ಸ್ಪ್ಲೈನ್ ಮಾಡಂಗಿಲ್ಲ, ಅದು ಹೇಳಬೇಕು ಅಂತೇನಿಲ್ವಲ್ಲ, ಹಂಗೆ ಗೊತ್ತಾಗುತ್ತಲ್ಲ ಲವ್ ಅನ್ಬಿಟ್ಟು. ನಿಮ್ ಪ್ರಕಾರ ಲವ್ ಅಂದ್ರೆ ಏನು, ವಾಟ್ ಈಸ್ ಲವ್? ವಾಟ್ ಈಸ್ ಲವ್ ನಿಮ್ ಪ್ರಕಾರ? ಲವ್ ಅಂದ್ರೆ ಒಂದು ಪ್ಯೂರ್ ಲವ್ ಆಗಿರ್ಬೇಕು. ಎಂತ ಹೇಳೋದನ್ನ, ಲವ್ ಮಾಡಿ ಸುಮ್ಮನೆ ಬಿಟ್ಟು ಹೋಗೋದಲ್ಲ, ಯಾವತ್ತೂ ಚೆನ್ನಾಗಿರ್ಬೇಕು. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಮೇನ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ ಲವ್. ಆಕ್ಚುಲಿ ಈಗ ಹುಡುಗಿರಿಗೆಲ್ಲ ಹುಡುಗರು ಸ್ಟೇಟ್ಮೆಂಟ್ ಮಾಡ್ತಾರಲ್ಲ, ಟೈಮ್ ಪಾಸಿಗೆ ಲವ್ ಮಾಡ್ತಾರೆ, ಮನಿಗೆ ಲವ್ ಮಾಡ್ತಾರೆ, ಅದಕ್ಕೆ ಏನ್ ಆನ್ಸರ್ ಮಾಡ್ತೀರಾ? ಎಲ್ಲ ಹುಡುಗಿರು ಆ ತರನೇ ಇರಲ್ಲ ಅಲ್ವಾ? ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಹೇಳಕ್ ಆಗಲ್ಲ. ಬಟ್ ಆ ತರನು ಇದಾರೆ, ಈ ತರನು ಇದಾರೆ. ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಅಂತ ನಾನು. ವಾಟ್ ಈಸ್ ಲವ್? ಲವ್ ಇಸ್ ಕೇರ್. ಓಕೆ, ಎವ್ರಿಥಿಂಗ್. ಅಷ್ಟೇನಾ? ಅಷ್ಟೇ ನಮ್ಗೆ ಗೊತ್ತಿರೋದು. ಕನ್ನಡದಲ್ಲಿ ಶಬ್ದಗಳು ಗೊತ್ತಿಲ್ವಾ? ಕನ್ನಡದಲ್ಲಿ ಪ್ರೀತಿ ಲವ್ ಅಂದ್ರೆ ಆಮೇಲೆ
ಸ್ನೇಹ, ವಾತ್ಸಲ್ಯ, ಸ್ನೇಹ, ಪ್ರೇಮ ಅಷ್ಟೇ. ನಿಮಗ್ ಲವ್ ಅಂತ ಹೇಳಿದ ತಕ್ಷಣ ಯಾರ್ ನೆನ್ಪಾಗ್ತಾರೆ ಫಸ್ಟ್? ನೇಚರ್, ನೇಚರ್, ವೆರಿ ನೈಸ್. ನೇಚರ್, ಗಾಡ್. ಲವ್ ಇಟ್ಸ್ ಬೆಟರ್ ಯು ಆಸ್ಕ್ ಹಿಮ್ ದಟ್ ಕ್ವಶನ್. ಲವ್ ಏನಂದ್ರೆ ಎಲ್ಲರಿಗೂ ಒಂದು ಸಪ್ರೇಟ್ ಅವ್ರ ಪ್ರಕಾರ ಸಪ್ರೇಟ್ ಮೀನಿಂಗ್ ಇರುತ್ತೆ. ಏನಂತಾರೆ ಅಂದ್ರೆ ಇದು ನಮ್ಗೆಲ್ಲ ಅದು ನಾವು ಒಬ್ಬರು ಅವ್ರ ತಂದೆ ತಾಯಿ ಇರುತ್ತೆ, ಒಬ್ಬರು ವ್ಯಾಲೆಂಟೈನ್ಸ್ ಇರುತ್ತೆ, ಒಬ್ಬರು ಗರ್ಲ್ ಫ್ರೆಂಡ್ಸು ಪಾರ್ಟ್ನರ್ಸ್ ಹಂಗಿರುತ್ತೆ. ಆದರೆ ಹಂಗೂ ಮತ್ತು ಹಂಗೆ ಒಂದು ಸ್ವಲ್ಪ ಜನಕ್ಕೆ ಇರುತ್ತೆ, ಇದೆಲ್ಲ ವೇಸ್ಟ್ ಆಫ್ ಟೈಮು. ಅದಕ್ಕೆ ನಾವು ಒಂದು ಬೇಸಿಕಲಿ ಒಂದು ಪರ್ಟಿಕ್ಯುಲರ್ ಆನ್ಸರ್ ನಾವು ಕೊಡೋಕೆ ಆಗಲ್ಲ. ಯಾಕಂದರೆ ಇದು ಲವ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್ಸ್ ಆ್ಯಂಡ್ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಪರ್ಸ್ಪೆಕ್ಟಿವ್ ಲೈಕ್ ದ ವೇ ದೇ ಅಂಡರ್ಸ್ಟ್ಯಾಂಡ್ ದಿಸ್ ಲವ್. ಸೊ ಇದು ಎಲ್ಲಕ್ಕೂ ತುಂಬ ಡಬಲ್ ಮೀನಿಂಗ್ಸ್ ಎಲ್ಲ ಐತೆ. ಅದಕ್ಕೆ ನಿಮ್ ಮೀನಿಂಗ್ ಏನು? ಸಿಂಗಲ್ ಮೀನಿಂಗಾ ಡಬಲ್ ಮೀನಿಂಗಾ? ಡಬಲ್ ಮೀನಿಂಗ್ ಸಿಂಗಲ್ ಮೀನಿಂಗ್ ಆ ಥರ ಅಲ್ಲ. ಅಂದರೆ ಇದಕ್ಕೆ ಕ್ವಶನ್ ಒಂದು ಅದ್ರ ಆನ್ಸರ್ ತುಂಬ ಐತೆ ಅದಕ್ಕೆ. ಆ ಥರ ನಮ್ಗೆ ಏನಂದರೆ ಒಂದು ವೇಸ್ಟ್ ಆಫ್ ಟೈಮ್. ವೇಸ್ಟ್ ಆಫ್ ಟೈಮ್. ಇವ್ರಿಗೆ ವೇಸ್ಟ್ ಆಫ್ ಟೈಮ್ ಅಂತೆ ಲವ್ ಅಂತ ಅಂದ್ರೆ. ವಾಟ್ ಇಸ್ ಲವ್? ಲವ್ ಇಸ್ ಬ್ಲೈಂಡ್. ವಾಟ್ ಈಸ್ ಲವ್? ಲವ್ ಇಸ್ ಬ್ಲೈಂಡ್. ಆಯ್ತಾ, ಕೇಳಿದ್ ಒಂದ್ ಕ್ವಶನ್ ಅಷ್ಟೇ, ವಾಟ್ ಈಸ್ ಲವ್ ಅಂತ. ಎಲ್ಲ ಓಡ್ತಿದ್ದಾರೆ, ಏನಕ್ಕಂತ ನನಗೆ ಗೊತ್ತಾಗ್ತಿಲ್ಲ. ಓಡೋದವ್ರನ್ನ ಕೇಳ್ಬೇಕು ಆಕ್ಚುಲಿ. ಲವ್ ಅಂದ್ರೆ ಏನು? ಲವ್ ಅಂದ್ರೆ ಯುನೋ ಅಕಾರ್ಡಿಂಗ್ ಟು ಮೀ ಟೂ ಸೈಡ್ ಅಲ್ಲ, ಬಟ್ ಅದು ಒನ್ ಸೈಡ್ ಆಗಿದ್ರು ಇಟ್ಸ್ ದಟ್ ಈವನ್ ಇಫ್ ಸಂಬಡಿ ಡಸಂಟ್ ಲವ್ ಯು ಬ್ಯಾಕ್, ದ ಕೇರ್ ಅಂಡ್ ಅಫೆಕ್ಷನ್ ದಟ್ ಯು ಶೋ ಟುವರ್ಡ್ಸ್ ದೆಮ್, ನೋ, ದಟ್ಸ್ ಲವ್ ಫಾರ್ ಮೀ. ನಾನ್ ಲವ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನ್ಪಾಯ್ತು? Some bad memories, bad lessons. Okay. That is not bad, that is good lesson for your life. What is love? ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳೋದು. Okay. ನಾವ್ ಲವ್ ಮಾಡಿಲ್ಲ ಅಂದ್ರೇನು, ಯಾರನ್ನು ಲವ್ ಮಾಡ್ದಿರಾ ನಮ್ಮ ಅಪ್ಪ ಅಮ್ಮನ ಲವ್ ಮಾಡಿದ್ರೇನು ಇಟ್ಸ್ ಅ ಗುಡ್ ಥಿಂಗ್. ಇನ್ಸ್ಟೆಡ್ ಆಫ್ ಗೋಯಿಂಗ್ ಬಿಹೈಂಡ್ ಬೇರೆಯವ್ರಿಗೆ ಹಿಂದೆ ಹೋಗೋ ಬದಲು ವಿ ಕ್ಯಾನ್ ಲವ್ ಅವರ್ ಮದರ್, ಪೇರೆಂಟ್ಸ್. Okay. ದಟ್ಸ್ ಲವ್. ನಾನ್ ಲವ್ ಅಂದ ತಕ್ಷಣ ನಿಮ್ಗೆ ಯಾರು ನೆನ್ಪಾದ್ರು? ನೀವ್ ಲವ್ ಅಂದಿದ ತಕ್ಷಣ ನಾನ್ ಲವ್ ಅಂದ ತಕ್ಷಣ ವಾಟ್ ಯು ಹ್ಯಾಡ್ ಮೆಮೊರೈಸ್, ನಿಮ್ಗೆ ಏನ್ ನೆನ್ಪಾಯ್ತು? ದ ಲವ್ ವಿಚ್ ಮೈ ಪೇರೆಂಟ್ಸ್ ಗೇವ್ ಮೀ. Okay, very nice. ದೆನ್ our friends. Okay. What is love? What is love? Come. Support. ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ? ಅಫೆಕ್ಷನ್. ಬಟ್ ಇವಾಗ ಇಟ್ಸ್ ಲೈಕ್ ಇನ್ಫ್ಯಾಕ್ಚುಯೇಷನ್, ಲಸ್ಟ್ ಆ ಥರ ಅಟ್ ನೌ. ನಾನು ಇವಾಗ ಲವ್ ಅಂದ ತಕ್ಷಣ ನಿಮ್ಗೆ ಏನ್ ನೆನ್ಪಾಯ್ತು? ಅಂದ್ರೆ ಯಾರಾದ್ರೂ ಪರ್ಸನ್ ಅಥವಾ ಆಬ್ಜೆಕ್ಟಿವ್ ಏನಾದ್ರು? ಫ್ಯಾಮಿಲಿ. ಫ್ಯಾಮಿಲಿ. ನಿಮ್ಗೆ ಲವ್ ಅಂದ್ರೆ ಏನ್ ನೆನ್ಪಾಗತ್ತೆ? ಹುಡುಗಿ ಹುಡುಗಿ ಅಷ್ಟೇ. ನೋಡಿ ಇಲ್ಲಿ ಹುಡುಗರನ್ನ ವಾಟ್ ಇಸ್ ಲವ್ ಅಂತ ಕೇಳಿದ ತಕ್ಷಣ ಪ್ರೀತಿ ಹುಡುಗಿ ಅಂತ ಹೇಳಿ ಓಡೇ ಬಿಟ್ಟು ಇವ್ರಿಬ್ರನ್ನ ಕೇಳ್ತೀನಿ ವಾಟ್ ಈಸ್ ಲವ್ ಅಂತ. ಕ್ಯಾನ್ ಯು ಸೇ ವಾಟ್ ಈಸ್ ಲವ್? For me, love is a place where we can be our true self. Can you say love? Love is a place where we can be our true self and be comfortable. Okay, very nice. As per ಅವ್ರು ಹೇಳ್ತಿರೋದ್ರ ಪ್ರಕಾರ ಲವ್ ಅಂದ್ರೆ ಇಟ್ ಇಸ್ ಕಂಫರ್ಟಬಲ್ ಝೋನ್ ಅನ್ನೋ ತರ ಹೇಳ್ತಿದ್ದಾರೆ. ಎಸ್, ಲವ್ ಇಸ್ ಕಂಫರ್ಟಬಲ್ ಝೋನ್. ಈ ಗ್ಯಾಂಗ್ ಆಫ್ ಬಾಯ್ಸ್ ಇನ್ನೊಬ್ರು ಹುಡುಗನ್ ಕರ್ಕೊಂಡ್ ಬಂದಿದ್ದಾರೆ, ಇವ್ರ ಹತ್ರ ಹೇಳಿಸ್ಲೇಬೇಕು ಅಂತ. ಹೇಳಿ ಬ್ರೋ, ವಾಟ್ ಈಸ್ ಲವ್? ಲವ್ ಒಂದೆರಡು ದಿವಸ ಟೈಮ್ ಪಾಸ್ ಡಿಗ್ರಿ ಆಗೋವರೆಗೂ, ಆಮೇಲೆ ಬೇರೆಯವ್ರನ್ನ ಮದುವೆ ಆಗೋದಷ್ಟೇ. ಅಲ್ಲ, ನಾನ್ ನೋಡ್ತಾನೆ ಇದೀನಿ, ಈ ಗ್ಯಾಂಗ್ ಅವ್ರಿಗೆಲ್ಲ ಒಂದೇ ಆನ್ಸರ್ ಕೊಟ್ಟಿದ್ದು, ಟೈಮ್ ಪಾಸ್. ಅಷ್ಟೇ. ಮನೇಲಿ ನೋಡೋರು ಮದುವೆ ಆಗಿಲ್ಲ, ಆಮೇಲೆ ಅವ್ರ ಕೈಯಲ್ಲಿ ಹಾಕ್ಸ್ಕೋಬೇಕು ಚಪ್ಲಿನಲ್ಲಿ. ಮತ್ ಇಲ್ಲಿ ಯಾಕೆ ಟೈಮ್ ಪಾಸ್ ಮಾಡ್ತೀರಾ? ನೋಟ್ಸ್ ಗೀಟ್ಸ್ ಬರ್ಸಕ್ಕೆ ನೋಡೋರು ಹುಡುಗಿರ್ ಜೊತೆ ಅವನೇ ಹುಡುಗ ಇವನು ಯಾರೋ ಅಂದ್ಬಿಟ್ಟು ಅವ್ರು ಬೀಳೋ ತರ ಶೋಕಿ ಮಾಡಕ್ಕಷ್ಟೇ. ಇವ್ರ ಪ್ರಕಾರ ನೋಟ್ಸ್ ಬರ್ಸಕ್ಕೆ, ಶೋಕಿ ಮಾಡಕ್ಕೆ ಲವ್ ಮಾಡ್ಬೇಕಂತೆ. ಈಸ್ ಲವ್? ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಲವ್ ಎಲ್ಲ ಯಾಕೆ, ಏನಂತೀರಾ? ನಿಮ್ ಪ್ರಕಾರ ಮನ್ಸು ಒಳ್ಳೇದ್ ಮಾಡಿದ್ರೆ ಲವ್ ಅಂತೆ, ಬೇರೆದೆಲ್ಲ ಯಾಕೆ ಅಂತಿದ್ದಾರೆ. ಹೌದು, ನೀವು ಟ್ರುತ್ ಆಗಿದ್ರೆ ಆಲ್ವೇಸ್ ಅ ಟ್ರುತ್ ಜೆನ್ಯೂನ್ ವಿಲ್ ಕಮ್ ಫಾರ್ ಯು. ನಿಮ್ ಪ್ರಕಾರ ವಾಟ್ ಈಸ್ ಲವ್? ನಾವಿನ್ನೂ ಚಿಕ್ಕವರಾದ್ರ ಬಗ್ಗೆ ಗೊತ್ತಿಲ್ಲ.
ಲವ್ ಜಸ್ಟ್ ಲವ್ ಪೆಟ್ನು ಲವ್ ಮಾಡ್ತೀವಿ. love means pets. animals. ಬಟ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ, ಸೊ ಪ್ರಾಬಬ್ಲಿ ನೀವು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾತಾಡ್ತೀವಿ. ನಾನು ಸುಮ್ಮನೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಇವಾಗ ನಾನು ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಇಂದ ಕೇಳ್ತಿರೋದು. ಇವಾಗ ಎಲ್ಲರೂ ಲವ್ ಅಂದ್ರೆ ಸೇಮ್ ಅಂತ ತಿಳ್ಕೊಳ್ಳ. ಇವಾಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಎಲ್ಲರ ಮೈಂಡ್ ಸೆಟ್ ಏನಾಗುತ್ತೆ, ಲವ್ ಅಂದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಹೋಗುತ್ತೆ. ಇವನ್ ದೋ ಐ ಡೋಂಟ್ ಹ್ಯಾವ್ ಮೈ ವ್ಯಾಲೆಂಟ್. ಸೊ ನನ್ನ ಆಸ್ಪೆಕ್ಟ್ಸ್ ಏನಂದ್ರೆ ಹೆಂಗೆ ಸೈಕಲಾಜಿಕಲ್ ಆಸ್ಪೆಕ್ಟ್ ವರ್ಕ್ ಆಗುತ್ತೆ ಒಬ್ರು ಪರ್ಸನ್ ಮೇಲೆ ಆ ಡೇ ದಿನ ಅಂತ ಹೇಳ್ಬಿಟ್ಟು ಅದನ್ನ ರಿಸರ್ಚ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. Of course, animals can it. ಫಾರ್ಮಸಿನ ಅದಕ್ಕೆ ಅನಿಮಲ್ಸ್ ಅಂದರೆ ಇಷ್ಟ. ವೆರಿ ನೈಸ್. ನಿಮ್ಗೆ ಏನು ಅನ್ಸುತ್ತೆ ಪೇರೆಂಟ್ಸ್ ಅದಕ್ಕಿಂತ ವೈ ಯು ಫೀಲ್ ಆನ್ ಅನಿಮಲ್ಸ್? Because unconditional love ಕೊಡ್ತೇವಲ್ಲ, very loyal. Even parents also, both is like equal ratio animals. And you please ask them. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಸ್ ಲವ್? ವಾಟ್ ಈಸ್ ಲವ್? ಹಾ ಹೇಳು, ಸ್ಟಾರ್ಟ್ ಮಾಡು. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗಿದೆ ಆಗ್ಲೇ. ನಾನೇನು ಹೇಳೋದು ಬೇಡ ಲವ್ ಬಗ್ಗೆ ಅಷ್ಟೇ. ಪ್ರೀತಿ ಅಂದ್ರೆ ಪ್ರಾಬ್ಲಮ್ಮು, ನೋವು, ಹಿಂಸೆ, ಟಾರ್ಚರು ಅಷ್ಟೇ. ಅಲ್ಲ, ಏನಿದು ಎಲ್ಲ ವರ್ಡ್ಸ್ ಯೂಸ್ ಮಾಡಿದೆಲ್ಲ ಟಾರ್ಚರು ಹಿಂಸೆ ಅದೇ ಅಂತ. ಯಾಕೆ ಟಾರ್ಚರಾ? ಹೌದು. ನಿಮಗೆ ಪ್ರೀತಿ ಅಂದ್ರೆ ಟಾರ್ಚರು ಲೈಕ್ ಹೀಗೇನೆ ನೆಗೆಟಿವ್. ಯಾಕೆ? ನಾನು ಲವ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಯ್ತು? ನನಗೆ ನನ್ನ ಪಾಸ್ಟ್ ನೆನಪಾಯ್ತು. ನಿಮಗೆ? ನಮ್ಗೆ ಉಪೇಂದ್ರ ನೆನಪಾದ. ಈ ಲವ್ ಗಿವ್ ಎಲ್ಲ ಯಾಕೆ ನಮ್ಗೆ? ಯಾಕೆ? ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರು. ಈ ಲವ್ ಗಿವ್ ಎಲ್ಲ ಯಾಕೆ ನಮ್ಗೆ? ಕೇಳ್ದವ್ರೆಲ್ಲ ವಾಟ್ ಈಸ್ ಲವ್ ಅಂದ್ರೆ ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ಅದೇ ಲವ್ ಅಂತ ತುಂಬಾ ಜನ ಆನ್ಸರ್ ಕೊಟ್ಟಿದ್ದಾರೆ. ನಾನ್ ವಿಡಿಯೋ ಮಾಡ್ಕೊಳೋದಲ್ಲ, ಅಲ್ಲಿ ನೋಡಿ, ಅಲ್ಲಿ ನಾನು ತೋರಿಸಿ ನೀವಲ್ಲಿ ಎಲ್ಲಾರು ವಿಡಿಯೋ ಮಾಡ್ಕೋತಾರೆ ಅವ್ರವ್ರ ಫ್ರೆಂಡ್ಸು. ಹೀಗೆ ಮಾಡ್ತಿದ್ದಾರೆ. ಮತ್ ಅವ್ರು ಮಾತ್ರ ಬರಲ್ಲ, ಒಂದಿಬ್ರನ್ನ ಕಳಿಸ್ಬಿಟ್ಟು ಹಿಂದೆ ನಿಂತ್ಕೊಂಡು ನೀವ್ ಹೋಗು ಅಂತ ಹಿಂದೆಯಿಂದ ಆನ್ಸರ್ ಮಾಡ್ತಾರೆ. ವಾಟ್ ಈಸ್ ಲವ್? ಟ್ರಸ್ಟ್, ಹಾನೆಸ್ಟಿ, ಲಾಯಲ್ಟಿ. ಸೇಮ್ ಲಾಯಲ್ಟಿ. ಅಂಡರ್ಸ್ಟ್ಯಾಂಡಿಂಗ್, ಕೇರ್. ಇವರೆಲ್ಲ MBA ಸ್ಟೂಡೆಂಟ್ ಅಂತ ಪ್ರೂವ್ ಆಯ್ತಾ? ಅಂಡರ್ಸ್ಟ್ಯಾಂಡಿಂಗು, ಲಾಯಲ್ಟಿ, ಕೇರಿಂಗು, ಸ್ಕಿಲ್ಲು ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಮ್ಯಾನೇಜರ್. ಅದನ್ನೇ ಹೇಳ್ತವ್ರೆ. ನನಗ್ ಕೇಳಿ ಸಾಕಾಗೋಯ್ತು ನೋಡಿ, ಹಿಂಗ್ ನಗಾಡ್ತಾರೆ. ನೀವ್ ಹೇಳಿ ಬ್ರೋ. ಲವ್ ಇಸ್ ಕೇರ್, ಇವರೆಲ್ಲ ಟ್ರಸ್ಟ್. ಕೇರ್, ಟ್ರಸ್ಟ್. ಇವರೆಲ್ಲ ಏನ್ ಗೊತ್ತಾ, ಮ್ಯಾನೇಜ್ಮೆಂಟ್ ನಾವೆಲ್ಲ MBA ಸ್ಟೂಡೆಂಟ್ಸ್ ಏನೆ. ಎಲ್ಲರ ಆನ್ಸರ್ ಕೇಳಿಸ್ಕೊಂಡ್ರಲ್ಲ, ಕೇರ್, ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗು. ನಾನ್ ಲವ್ ಅಂದ ತಕ್ಷಣ ನಿಮ್ ಎಲ್ಲಾರ ಮೈಂಡ್ ಅಲ್ಲೂ ಯಾರು ನೆನ್ಪಾದ್ರು ಅಂತ ಹೇಳಿ. ಪೇರೆಂಟ್ಸ್, ಡ್ಯಾಡಿ, ಪೇರೆಂಟ್ಸ್, ಮೈ ಮದರ್, ಪೇರೆಂಟ್ಸ್, ತಂಗಿ. ಇದೆಲ್ಲ ಡವ್. ಕ್ಲೋಸ್ ಮಾಕಿ ಬ್ರೋ. ಫನ್ನಿ ಲಿಯೋನ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟೊಂದು ಜನ ಯಾವ್ಯಾವ ರೀತಿಯಾಗಿ ಆನ್ಸರ್ ಕೊಟ್ಟರು. ನಾನು ಕೇಳಿದ್ ಒಂದೇ ಒಂದು ಕ್ವಶನ್, ವಾಟ್ ಈಸ್ ಲವ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಆನ್ಸರ್ಸ್ಗಳು ಸಿಗ್ತಾ ಹೋಯ್ತು ನಮಗೆ. ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ಪರ್ಸೆಪ್ಷನ್, ಒಬ್ಬೊಬ್ರು ಒಂದೊಂದು ವಿಷಯನ ನೋಡೋ ದೃಷ್ಟಿಕೋನನೇ ಬೇರೆ. ಅದಕ್ಕಾಗಿ ನಾನು ಹೇಳ್ತೀನಿ ಅಂದರೆ, ಈ ಲವ್ ಇವತ್ತು ನಾನು ಕೇಳಿದೆ ವ್ಯಾಲೆಂಟೈನ್ಸ್ ಡೇ ದಿನಾನೇ ಬೇಕು ಅಂತಾನೆ ವಾಟ್ ಈಸ್ ಲವ್ ಅಂತ ಹೇಳ್ಬಿಟ್ಟು. ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಆಗಿರೋದ್ರಿಂದ ಎಲ್ಲರೂ ಏನು ಥಿಂಕ್ ಮಾಡಿದ್ರು ಅಂದರೆ ಓನ್ಲಿ ದೇರ್ ಲವ್ ರಿಲೇಶನ್ಶಿಪ್. ಏನು ಈ ಪ್ರೀತಿ ಅಂದರೆ ಲೈಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡಿದ್ರು. ಯಾರು ಪೇರೆಂಟ್ಸ್ ಯೋಚನೆ ಮಾಡಿದ್ದಾರೆ, ಪೇರೆಂಟ್ಸ್ ಲವ್ ಬಗ್ಗೆನೂ ಹೇಳಿದ್ದಾರೆ ಆ್ಯಂಡ್ ನೇಚರ್ ಲವ್ ಬಗ್ಗೆನೂ ಹೇಳಿದ್ದಾರೆ. ಆ ಥರ ಎಲ್ಲ ಹೇಳಿದ್ದಾರೆ. ಬಟ್ ಮೆಜಾರಿಟಿ ಆಫ್ ಥಿಂಕ್ ಮಾಡಿದ್ದು ಲೈಕ್ ಗರ್ಲ್ ಆ್ಯಂಡ್ ಬಾಯ್ ರಿಲೇಶನ್ಶಿಪ್ ಬಗ್ಗೆನೇ ಥಿಂಕ್ ಮಾಡಿದ್ರು ಈ ಲವ್ ಅನ್ನೋ ವರ್ಡಿಗೆ. ನಾನು ಏನು ಹೇಳ್ತೀನಿ ಅಂದರೆ, ಸೋ ಮೆನಿ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಪರ್ಸೆಪ್ಷನ್ ಇರುತ್ತೆ. ಪ್ಲೀಸ್ ನಿಮ್ಮ ಪರ್ಸೆಪ್ಷನ್ ಮೇಲೆ ನಿಂತ್ಕೊಳ್ಳಿ. ನಿಮಗೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಲವ್ ಅಲ್ಲ. ಪ್ಲೀಸ್ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡೋದು ಲವ್ ಅಲ್ಲ. ಇವಾಗ 1 ಇಯರ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಾ, ಓಕೆ. ಲವ್ ಮಾಡೋಕ್ಕೂ ಮುಂಚೆನೇ ಯೋಚನೆ ಮಾಡಿ. ನೀವು ಯಾವಾಗಲೂ ಲವ್ ಮಾಡಬೇಕಾದ್ರೆ ನಿಮಗೇನು ಬೇಕು, ನಿಮ್ಮ ನೀಡನ್ನ ಸ್ಯಾಟಿಸ್ಫೈ ಮಾಡುತ್ತಾ ಆ ರಿಲೇಶನ್ಶಿಪ್ ಅಂತ ನೋಡಿಕೊಂಡು ಲವ್ ಮಾಡಿ. ಆ್ಯಂಡ್ ಅದೆಲ್ಲ ಡಿಪೆಂಡ್ಸ್ ಆನ್ ಯುವರ್ ಪರ್ಸೆಪ್ಷನ್. ಒಬ್ಬರಿಗೆ ಒಂದೊಂದು ಥರ ಪರ್ಸೆಪ್ಷನ್ ಇರುತ್ತೆ. ಇಲ್ಲೇ ಡಿಫ್ರೆಂಟ್ ಆಫ್ ಆನ್ಸರ್ ಬಂತು. ಸೊ ಡಿಫ್ರೆಂಟ್ ಪರ್ಸೆಪ್ಷನ್ ಇರುತ್ತೆ. ಥಿಂಕ್ ಆ್ಯಂಡ್ ಲವ್. ಆ್ಯಂಡ್ ನನ್ನ ಪ್ರಕಾರ ಲವ್ ಅಂದರೆ ಓನ್ಲಿ ಬಾಯ್ ಆ್ಯಂಡ್ ಗರ್ಲ್ ಅಂತ ಅಲ್ಲ. ಫ್ಯಾಮಿಲಿ, ಪೆಟ್ಸ್, ನೇಚರ್ ಆ್ಯಂಡ್ ವರ್ಕ್ ಮಾಡೋದು, ಎವ್ರಿಥಿಂಗ್ ಈಸ್ ಲವ್, ಫಿಲ್ಡ್ ವಿತ್ ಎವ್ರಿಥಿಂಗ್.
ಬಿ ಹ್ಯಾಪಿ. ಇದೇ ಥರ ವ್ಲಾಗ್ ಬೇಕು, ಸೈಕಲಾಜಿಕಲ್ ಆಸ್ಪೆಕ್ಟ್ ಇರೋ ವ್ಲಾಗ್ಸ್ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ 2 months ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಥ್ಯಾಂಕ್ ಯು.